ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. KE ವೆಬ್ಸೈಟ್ ಕಡೆಯಿಂದ UGCETದು ಕರೆಕ್ಷನ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಕೂಡ KE ಒಂದು ಆಫೀಸ್ನಲ್ಲಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಕರೆಕ್ಷನ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಫೈನಲ್ಲು. ಸೊ ಇದನ್ನು ಒಂದು ಬುಕ್ಕನ್ನು ಅಪಾಯಿಂಟ್ಮೆಂಟ್ ಬುಕ್ಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ KE ವೆಬ್ಸೈಟ್ ಅಂತ ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡಿ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ಪ್ರವೇಶ ಅಂತ ಮೇಲ್ಗಡೆ ಕಾಣ್ತಾ ಇದೆ ನೋಡಿ. ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಂಡು UGCET ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. UGCET 2025 ಅದರಲ್ಲಿ ಫಸ್ಟ್ ಲಿಂಕನ್ನು ಕೊಟ್ಟಿದ್ದಾರೆ. UGCET 2025 KE ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ಲಿಂಕ್ನೊಂದಿಗೆ ಅಂತಿಮ ತಿದ್ದುಪಡಿ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಕೊಟ್ಟಿದ್ದಾರೆ. 27/6 ಆ ಒಂದು ಡೇಟಿಗೆ ಓಪನ್ ಆಗಿದೆ ಇದು. ಸೊ ಈ ಒಂದು KE ಕಚೇರಿನಲ್ಲೇ ದಾಖಲೆ ಪರಿಶೀಲನೆ ಮತ್ತು ಈ ಒಂದು ಕರೆಕ್ಷನ್ ಅಂತ ಕೊಟ್ಟಿದ್ದಾರೆ. ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶ ಇದೆ. ಫಸ್ಟ್ ಲಿಂಕನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ಕೊಂಡ್ರೆ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಎಲ್ಲನೂ ಸರಿ ಇದ್ದರೆ ಯಾವುದೋ ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಇಲ್ಲಿ ಮೊದಲೇ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕಬೇಕು. ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ CETದು, ಸೊ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ಒಂದು ನಂಬರು ಮತ್ತು ಪಾಸ್ವರ್ಡ್ ಏನು ಇಟ್ಕೊಂಡಿರ್ತಾರೆ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಿ ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು. ಇದು ಕರೆಕ್ಷನ್ ಮಾಡ್ಕೋಬೇಕು ಅಂದವರಿಗೆ ಮಾತ್ರ ಅನ್ವಯ ಆಗುತ್ತೆ. ಸೊ ಕರೆಕ್ಷನ್ ಬೇಡ ಅನ್ನೋರಿಗೆ ಇದು ಅನ್ವಯ ಆಗೋದಿಲ್ಲ. ಸೊ ಭಾಳಷ್ಟು ಜನ ತಪ್ಪಾಗಿರುತ್ತೆ ಅಪ್ಲಿಕೇಶನಲ್ಲಿ, ಅಥವಾ ಇನ್ನೊಂದು ಡಾಕ್ಯುಮೆಂಟನ್ನು ಕೊಟ್ಟಿರೋದಲ್ಲ ನೋ ಅಂತ ಕ್ಲಿಕ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಮತ್ತೊಂದು ಸಲ ಎಡಿಟ್ ಮಾಡೋಕ್ಕೆ ಫೈನಲ್ ಇದು. ಸೊ KE ಕಚೇರಿನಲ್ಲಿ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ. ಇಲ್ಲಿ ಯೂಸರ್ ID ಪಾಸ್ವರ್ಡು ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯೂಸಿಂಗ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ OTP ಬರುತ್ತೆ. ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ನಂಬರ್ ಕೊಟ್ಟಿರ್ತಾರಲ್ಲ ಅದೇ ಒಂದು ನಂಬರ್ಗೆ OTP ಬರುತ್ತೆ. ಆ ಒಂದು ಬಂದಿರುವಂಥ OTPಯನ್ನು ಇಲ್ಲಿ ಹಾಕ್ಕೊಂಡು ಸಬ್ಮಿಟ್ ಮಾಡೋ ಅವಕಾಶ ಏನಿಲ್ಲ. ಜಸ್ಟ್ ನೀವು OTP ಹಾಕಿ ಬೇರೆ ಕಡೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ವೆರಿಫೈ ಆಗಿ ಲಾಗಿನ್ ಆಗುತ್ತೆ. ನಿಮಗೆ ನೋಡಿ ಲಾಗಿನ್ ಆಗಿದೆ. ಇವಾಗ ಈ ರೀತಿಯಾಗಿ ಬರುತ್ತೆ. ಬುಕ್ ಯುವರ್ ಅಪಾಯಿಂಟ್ಮೆಂಟ್ ಅಂತ ತೋರಿಸುತ್ತೆ. ಅಲ್ಲಿ ನಿಮ್ಮ ಒಂದು ಫೋಟೋ ಕೂಡ ಶೋ ಆಗುತ್ತೆ. ದೊಡ್ಡದು ಫೋಟೋ ನಿಮಗೆ ಕಾಣಿಸುತ್ತೆ. ಇದರಲ್ಲಿ ನಿಮ್ಮ ಒಂದು ಏನು ಅಪ್ಲಿಕೇಶನ್ನಲ್ಲಿ ಹಾಕುವಾಗ ಫೋಟೋ ಕೊಟ್ಟಿರ್ತಾರೆ ಆ ಒಂದು ಫೋಟೋ ನಿಮಗೆ ದೊಡ್ಡದಾಗಿ ಕಾಣುತ್ತೆ. ಸೊ ಅದರ ಪಕ್ಕದಲ್ಲೇ ನಿಮಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಟೋಟಲ್ ಅಪಾಯಿಂಟ್ಮೆಂಟ್ಸ್ ಅವೈಲೇಬಲ್ ಸ್ಲಾಟ್ ಅಂತ ಕೊಟ್ಟಿದ್ದಾರೆ. ಒಟ್ಟು 500 ಸ್ಲಾಟ್ಗಳನ್ನು ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ಗಳು ಒಟ್ಟು 500 ಅಪಾಯಿಂಟ್ಮೆಂಟ್ ಸ್ಲಾಟ್ಗಳು ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂತ ಫಸ್ಟ್ ಒಂದು ಇದೆ ನೋಡಿ. ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟರೆ ನಿಮಗೆ ಅಲ್ಲಿ ಯಾವೊಂದು ಡೇಟಿಗೆ ನಿಮಗೆ ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ ಅವರು ಆ ಒಂದು ಡೇಟಿಲ್ಲಿ ಶೋ ಆಗ್ತಾ ಹೋಗುತ್ತೆ ನೋಡಿ. 2ನೇ ತಾರೀಕು, 3ನೇ ತಾರೀಕು ಮತ್ತು 4ನೇ ತಾರೀಕು ಅಂದರೆ ಮುಂದಿನ ತಿಂಗಳು 2/7/2025, 3/7/25, 4/7/25 ಈ ಒಂದು 3 ದಿನಾಂಕ ಅಲ್ಲಿ KE ಕಚೇರಿನಲ್ಲಿ ನಿಮ್ಮ ಒಂದು ದಾಖಲೆ ಪರಿಶೀಲನೆ ಮಾಡಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಅಲ್ಲಿ ನಿಮಗೆ ಕೊಡ್ತಾರೆ. ಈ ಒಂದು ಡೇಟಿಗೆ ನೀವು ಬುಕ್ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟನ್ನು ಕರೆಕ್ಷನ್ನ ಮಾಡ್ಕೋದಕ್ಕೆ ಅವಕಾಶನ ಕೊಡ್ತಾರೆ. ಸೊ ಯಾವುದೋ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಶಿಫ್ಟ್ ಅಂತ ಕೊಡ್ತಾರೆ. ಶಿಫ್ಟ್ ಅಂದರೆ ಇಲ್ಲಿ ಮಾರ್ನಿಂಗ್ ಶಿಫ್ಟು ಅಥವಾ ಆಫ್ಟರ್ನೂನ್ ಶಿಫ್ಟ್ ಅಂತ 2 ರೀತಿ ಇರುತ್ತೆ. ಬೆಳಗ್ಗೆ ಮತ್ತು ಮಧ್ಯಾಹ್ನದ ಒಂದು ಶಿಫ್ಟ್ ಇರುತ್ತೆ. ನೀವು ಆ ಒಂದು KE ಕಚೇರಿಗೆ ಬೆಳಗ್ಗೆನೇ ಹೋಗ್ತೀವಿ ಅಂದರೆ ಬೆಳಗ್ಗೆನೇ ತೊಗೋಬೇಕಾಗುತ್ತೆ. ಇಲ್ಲ ನಾವು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಆಫ್ಟರ್ನೂನನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಅದನ್ನು ಒಂದನ್ನು ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ರೀಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಬುಕ್ ಅಪಾಯಿಂಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಬುಕ್ ಅಪಾಯಿಂಟ್ಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡಿ ಈ ರೀತಿಯಾಗಿ ಬರುತ್ತೆ. ಯುವರ್ ಅಪಾಯಿಂಟ್ಮೆಂಟ್ ಹ್ಯಾಸ್ ಬಿನ್ ಕನ್ಫರ್ಮ್ ಡೇಟ್ ಕೂಡ ಶೋ ಆಗುತ್ತೆ. ಆನ್ ಆಫ್ಟರ್ನೂನ್ ಶಿಫ್ಟ್ ಪ್ಲೀಸ್ ಕ್ಯಾರಿ ಆನ್ ಪ್ರಿಂಟೌಟ್ ಅಂತ ಬಂದಿದೆ. ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡಿರೋದು ಪ್ರಿಂಟೌಟನ್ನು ತೊಗೊಂಡು ಹೋಗಬೇಕಾಗುತ್ತೆ KE ಒಂದು ಕಚೇರಿಗೆ. ಸೊ ಇದನ್ನು ಕ್ಲಿಕ್ ಇಂಟು ಮಾಡ್ಕೊಳ್ಳಿ. ಸೊ ಇವಾಗ ಡೌನ್ಲೋಡ್ ಅಪಾಯಿಂಟ್ಮೆಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ ನೋಡಿ. ಇವಾಗ ಏನು ಓಪನ್ ಆಗಿದೆಯಲ್ಲ ಈ ರೀತಿಯಾಗಿ ಪ್ರಿಂಟೌಟ್ ಬರುತ್ತೆ. ಸೊ ಇದನ್ನು ಒಂದು ಕಾಪಿ ಪ್ರಿಂಟನ್ನು ತಗೊಳ್ಳಿ. KE ಒಂದು ಕಚೇರಿಗೆ ತೊಗೊಂಡು ಹೋಗಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿರೋ ಬಗ್ಗೆ ಇದು ನಿಮಗೆ ಪ್ರೂಫ್ ಆಗುತ್ತೆ. ಸೊ ಏನೆಲ್ಲ ಮಾನಿಟರಿ ಡಾಕ್ಯುಮೆಂಟ್ ಒಯ್ಯಲೇಬೇಕು ಅಂತ ನಿಮಗೆ ಇಲ್ಲಿ ಲಿಸ್ಟನ್ನು ಕೊಟ್ಟಿರ್ತಾರೆ ರಿಕ್ವೈರ್ಡ್ ಡಾಕ್ಯುಮೆಂಟು. ಸೊ ಇವನ್ನು ಒಯ್ಯಲೇಬೇಕು ನೀವು, ಯಾಕಂದರೆ ಇವೆಲ್ಲ ವೆರಿಫೈ ಮಾಡಿ ನಿಮ್ಮದು ಅಲ್ಲಿ ನಿಮ್ಮದು ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶನ ಕೊಡ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಇದಿಷ್ಟು ಈ ಒಂದು KE ಕಚೇರಿನಲ್ಲಿ ಅಪಾಯಿಂಟ್ಮೆಂಟ್ ಡೇಟನ್ನು ಬುಕ್ ಮಾಡಿಕೊಂಡು ನಿಮ್ಮ ಒಂದು ದಾಖಲೆ ಪರಿಶೀಲನೆ ಮಾಡಿ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶವನ್ನು ಆನ್ಲೈನ್ ಅಪಾಯಿಂಟ್ಮೆಂಟನ್ನು ಯಾವ ರೀತಿ ಬುಕ್ ಮಾಡೋಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಗೊತ್ತಾಗಿಲ್ಲ ಅಂದರೆ
ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.